ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಮ್ಮ ಮನೆಗೆ ಬೇಕಾಗುವ ತರಕಾರಿಗಳನ್ನ ಹೊಲದಲ್ಲಿ ಯಾವ ರೀತಿ ಬೆಳ್ಕೋಬೋದು ಅಂತ ನಿಮಗೆ ತೋರಿಸ್ತೇನೆ. ಸೊ ಅದಕ್ಕೆ ಬೇಕಾಗುವಂಥ ಬೆಡ್ನ ನಾನಿವತ್ತು ಪ್ರಿಪೇರ್ ಮಾಡ್ತಿದ್ದೀನಿ. ಒಂದು ಬೆಡ್ಗೆ ಬೇಕಾಗಷ್ಟು ಮಣ್ಣನ್ನು ನಾನು ಸೈಡಲ್ಲೇ ತಗೋತಿದ್ದೀನಿ. ಸೊ ನಾನು ಈಗ ಅರ್ಧ ಅಡಿಯಷ್ಟು ಹೈಟ್ಗೆ ಮಣ್ಣು ಹಾಕೋತಿದ್ದೀನಿ. ಸೊ ಈ ರೀತಿ ನಾವು ಮಣ್ಣನ್ನು ಒಂದು ಕಡೆ ಬೆಡ್ ರೀತಿ ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ತರಕಾರಿ ಆಗಲಿ ಯಾವುದೇ ರೀತಿ ಪಲ್ಯಗಳಾಗಲಿ ಸೊ ಅದಕ್ಕೆ ಯಾವುದೇ ರೀತಿ ಅಡೆತಡೆ ಇರಲ್ಲ ಬೇರೆ ಕೆಳಗೆ ಹೋಗೋಕ್ಕೆ. ಸೊ ಈಸಿಯಾಗಿ ಬೆಳೆಯುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಯಾವುದೇ ರೀತಿಯ ಗಿಡಗಳು ಇದ್ದಿದ್ದಿಲ್ಲ. ಸೊ ಒಂದು ಸ್ವಲ್ಪ ಪಕ್ಕದಲ್ಲಿರುವ ಮಣ್ಣನ್ನು ಒಟ್ಟುಗೂಡಿಸಿ ಸುತ್ತ ಕಲ್ಲು ಬಂಡೆಗಳನ್ನ ಇಟ್ಟಿದ್ದೀನಿ. ಸೊ ಮಣ್ಣು ಯಾವುದೇ ರೀತಿ ಔಟ್ಸೈಡ್ ಹೋಗಲ್ಲ, ಜರಗಲ್ಲ ಅಂತ ನೋಡ್ತಿರ್ಬೋದು. ಸೊ ಇದರಲ್ಲಿ ನಾನು ನಮ್ಮ ಮನೆಗೆ ಬೇಕಾಗುವ ನಾನಾ ರೀತಿ ತರಕಾರಿಗಳನ್ನ ಬೆಳ್ಕೊಳ್ಳೋ ಥರ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಕಸ ಕಡ್ಡಿಗಳು ಇದ್ದಾವೆ. ಸೊ ಅದನ್ನೆಲ್ಲ ನಾನು ಆರಿಸ್ಬಿಟ್ಟು ಆಮೇಲೆ ಇದಕ್ಕೆ ಫಲವತ್ತಾಗಿ ಮಾಡೋದಕ್ಕೆ ಏನೇನು ಬೇಕು ಸೊ ಅದನ್ನೆಲ್ಲ ಸೇರಿಸ್ತೀನಿ. ಗೊಬ್ಬರನೆಲ್ಲ ಸೇರಿಸ್ಬಿಟ್ಟು ನಾನು ತರಕಾರಿ ಯಾವ ರೀತಿ ಬೆಳಿತೀನಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಮಣ್ಣಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಇದೆ. ಸೊ ಪ್ಲಾಸ್ಟಿಕ್ಕು ಮತ್ತು ಕಲ್ಲುಗಳಿದ್ದಾವೆ, ಅದನ್ನೆಲ್ಲ ತೆಗೆದು ಆಚೆಗೆ ಹಾಕಬೇಕು. ಗಿಡದ ಬೇರೆ ಸುತ್ತ ಇದೆ, ನೋಡೋಣ. ಇದು ಇಲ್ಲೇ ಇರಲಿ, ಇದೇನು ತೊಂದರೆ ಉಂಟು ಮಾಡಲ್ಲ. ಕಲ್ಲು ಮೇಲ್ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳ ಎತ್ತಿ ಆಚೆ ಹಾಕಬೇಕು. ಸೊ ಇದರಲ್ಲಿ ನಾವು ಬೆಸ್ಟು ಕೊತ್ತಂಬರಿ ಬೆಳಿಬೋದು, ಆಮೇಲೆ ಪಲ್ಯಗಳು ಬೆಳಿಬೋದು, ಮನೆಗೆ ಬೇಕಾಗುವ ಪಲ್ಯಗಳು ಬೆಳಿಬೋದು. ಮತ್ತು ಟೊಮೊಟೊ, ಬದನೆಕಾಯಿ ಎಲ್ಲ ರೀತಿ ನಾವು ತರಕಾರಿಗಳನ್ನ ಇದರಲ್ಲೇ ಬೆಳಿಬೋದು, ಮನೆಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಖರ್ಚಿರಲ್ಲ, ಬೀಜಕ್ಕೆ ಮಾತ್ರ ಅಷ್ಟೇ ಖರ್ಚಿರುತ್ತೆ. ಆಮೇಲೆ ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಬಾರ್ದು. ಕೆಮಿಕಲ್ ಫ್ರೀ ತರಕಾರಿಗಳನ್ನ ಮನೆಗೋಸ್ಕರ ನಾವೇ ಬೆಳ್ಕೊಳ್ಳೋದು ಉತ್ತಮ. ಸೊ ಇದರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ಇದರಲ್ಲಿ ಇರಲ್ಲ. ಕಸ ಕಡ್ಡಿ ಮತ್ತು ಕಲ್ಲುಗಳೆಲ್ಲ ಆರಿಸಿದ ಮೇಲೆ ಸೊ ಬೆಡ್ ಈ ರೀತಿ ರೆಡಿಯಾಗಿದೆ. ಬೆಡ್ಡೆಲ್ಲ ರೆಡಿ ಆದಮೇಲೆ ಇದಕ್ಕೆ ನೀರು ಬಿಟ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಯಾವ ಗೊಬ್ಬರ ಹಾಕ್ತೀನಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ.